ಹಾಯ್ ರೇಡಿಯೋ ಸಿಟಿ. ನಾನು ತಾಂಡವರಾಮ್. ದೇವಿ ಮಹಾತ್ಮೆಯ ಶಿವ. ನಮ್ಮ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ಕಥೆಯಲ್ಲಿ ಒಂದು ಒಳ್ಳೆ ಪೀಕ್ ಹಂತಕ್ಕೆ ಬಂದಿದ್ದೀವಿ. ಒಂಥರ ಖುಷಿ ಇದೆ. ನನಗೂ ತುಂಬ ಸಲ ಹೀಗೆ ಅನಿಸಿದೆ. ಈ ಹಿಂದೆನೂ ಕೂಡ ಒಂದು ಮಲಯಾಳಂ ಸೀರಿಯಲಲ್ಲಿ ಶಿವ ಮಾಡಿದ್ದೆ ನಾನು. ಮತ್ತು ಶಿವನಿಗೆ ಸಂಬಂಧಪಟ್ಟ ಸೀರಿಯಲ್ನ ಪ್ರೊಡ್ಯೂಸು ಮಾಡಿದ್ದೀನಿ. ನನ್ನ ಹೆಸರು ಕೂಡ ತಾಂಡವ. ಸೊ ಹೀಗೆ ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನಿಸುತ್ತೆ. ಎಸ್, ಫೀಲಿಂಗ್ ಐ ಆಮ್ ಬ್ಲೆಸ್ಡ್. ಇಲ್ಲ, ನೀವು ಫಿಸಿಕ್ನ ಮೇಂಟೈನ್ ಮಾಡದೆ ಒಂದು ತಿಂಗಳು ಬಿಟ್ಟರೆ ನಿಮಗೆ ಆ ಸುಳಿವೇ ಇರೋಲ್ಲ ನೀವು ವರ್ಕೌಟ್ ಮಾಡ್ತೀರ ಅನ್ನೋದು. ನೀವು ಮೇಂಟೈನ್ ಮಾಡ್ತಾನೆ ಇರಬೇಕು. ಶಿವನ್ ಕ್ಯಾರೆಕ್ಟರ್ಗೆ ಆದಂಥ ಫಿಸಿಕ್ನ ನೀವು ಮೇಂಟೈನ್ ಮಾಡಬೇಕು. ಮತ್ತು ಮೆಂಟಲಿ ಕೂಡ ಒಂದೇನು ಸ್ಪಿರಿಚುವಲಿ ನೀವು ಸ್ವಲ್ಪ ಒಂಚೂರು ಸ್ಟ್ರಾಂಗ್ ಇರಬೇಕು. ಅದಕ್ಕೆ ತಕ್ಕಂತೆ ನೀವು ಅದನ್ನು ವರ್ಕೌಟ್ ಮಾಡ್ತಾ ಇರಬೇಕು. ಆಗ ನಿಮಗೆ ಈ ಪಾತ್ರ ಹತ್ತಿರ ಆಗುತ್ತೆ, ಆಮೇಲೆ ನೋಡೋರ್ಗೂ ಕೂಡ ರೀಚ್ ಆಗುತ್ತೆ. ಇತ್ತು ಆ್ಯಕ್ಚುಲಿ, ಬೇಡ ಅಂತಲೇ ಇತ್ತು ನನಗೆ, ಬಟ್ ಗೊತ್ತಿಲ್ಲ. ನಮ್ಮನ್ನು ಮೀರಿ ಒಂದು ಶಕ್ತಿ ಇದೆಯಲ್ಲ, ಅದು ಹೇಳ್ದಾಗ ನಾವು ಕೇಳಬೇಕಾಗುತ್ತೆ, ಹೋಗ್ತಾ ಇರೋದಷ್ಟೇ. ಶೂಟಿಂಗ್ ಅಂತ ಬಂದಾಗ ಎಲ್ಲ ಒಂದೇ, ಸೆಟ್ ಬೇರೆ ಇರುತ್ತೆ. ಅದು ಬಿಟ್ಟರೆ ಪಾತ್ರ ತುಂಬ ವ್ಯತ್ಯಾಸ ಇರುತ್ತೆ. ಭಾಷೆ, ನಮ್ಮ ನಡವಳಿಕೆ ಇರ್ಬೋದು, ಮತ್ತು ನಮ್ಮ ಫೀಲಿಂಗೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಸೀರಿಯಲ್ಗೂ ಈ ಸೀರಿಯಲ್ಗೂ ತುಂಬ ವ್ಯತ್ಯಾಸ ಇದೆ ಪಾತ್ರದಲ್ಲಿ. ಮಿಕ್ಕಂತೆ ಶೂಟಿಂಗ್ ಪ್ರಾಸೆಸ್ ಎಲ್ಲ ಸೇಮೇನೆ. ನಾವು ಸೋಷಿಯಲ್ ಸೀರಿಯಲ್ ಮಾಡುವಾಗ ಅದು ಬೇರೆ, ನಮ್ಗೆ ಯಾವುದೇ ಬೌಂಡ್ರಿ ಇರಲ್ಲ. ನಾವು ಈ ಸೀರಿಯಲ್ ಮಾಡುವಾಗ ನಮಗೊಂದು ಬೌಂಡ್ರಿ ಇದೆ. ಇದನ್ನು ದಾಟಂಗಿರಲ್ಲ ನಾವು. ಆ್ಯಂಡ್ ನಾವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಟೈಮಲ್ಲಿ. ಅಂದರೆ ಪಾತ್ರ ಮಾಡುವಾಗ ಮಾತಾಡೋ ಮಾತು ಮತ್ತು ಆ ಪಾತ್ರದ ಒಂದು ಮಿತಿ ಒಳಗೆ ಇರಬೇಕು. ಅದು ದಾಟಿ ನಾವು ಅದಕ್ಕೆ ಅಪಚಾರ ಮಾಡೋ ಹಾಗಿರಲ್ಲ. ಆ ಒಂದು ಎಚ್ಚರಿಕೆ ನಮ್ಗೆ ಇರಲೇಬೇಕು. ಮತ್ತು ಎರಡನೇದು, ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನ ಅಷ್ಟೇ ಗೌರವಿಸ್ತಾರೆ. ಸೊ ನಮ್ಗೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ವೆರಿ ನೈಸ್ ಟೀಮ್. ಇನ್ನು ಪ್ರೊಡ್ಯೂಸರಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಡೈರೆಕ್ಟ್ರು ತ್ರಿಶೂಲ್ ಅವರು, ನಿರ್ಮಾಪಕರು ನಮ್ಮ ಅರವಿಂದ್ ಅವರು, ನಂಗೆ ತುಂಬ ಚೆನ್ನಾಗಿ ಗೊತ್ತಿರೋರೇನೆ. ಸೊ ಎಲ್ಲರೂ ಕೂಡ ಅವರವರ ಕೆಲಸನ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮಗೆ ಬೆಳಗ್ಗೆ ಬಂದರೆ ಸಂಜೆ ಆಗೋದೇ ಗೊತ್ತಾಗಿರಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಆ್ಯಂಡ್ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ನ್ಯಾಯ ಕೊಡ್ತಾಯಿದ್ದಾರೆ. ಹಾಗಿದ್ದಾಗ ನಮಗೂ ಕೂಡ ಏನು ಖುಷಿನೇ ಇರುತ್ತೆ ಕೆಲಸ ಮಾಡೋದಕ್ಕೆ. ನೈಸ್ ಸೆಟ್. ಶಿ ಈಸ್ ನೈಸ್ ಗರ್ಲ್. ಬಂದ ತಕ್ಷಣ ತುಂಬ ಚೆನ್ನಾಗಿ ಹೊಂದ್ಕೊಂಡ್ರು ನಮ್ಮ ಜೊತೆ. ಆ್ಯಂಡ್ ಆ ಒಂದು ಕಂಫರ್ಟಬಲ್ ಝೋನ್ ನಮಗೆ ಕೊಟ್ಟಾಗ ನಾವು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು. ಆ್ಯಂಡ್ ನೈಸ್. ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಪಾತ್ರ ಬಿಟ್ಟು ಕೂಡ ಆರಾಮಾಗಿರ್ತಾರೆ, ಖುಷಿ ಆಗುತ್ತೆ. ಅಲ್ಲ, ಈಗ ನಾವು ಶಿವ ಪಾರ್ವತಿ ಅಂದರೆ ನಮ್ಗೆ ಒಂದಷ್ಟು ಕಥೆಗಳು ಗೊತ್ತು. ಆ್ಯಕ್ಚುಲಿ ಈ ಪುರಾಣದಲ್ಲಿ ಬೇಕಾದಷ್ಟು ಗೊತ್ತಿಲ್ಲದಿರೋ ಕಥೆಗಳಿದೆ. ಶಿವ ಮತ್ತು ಪಾರ್ವತಿ ಅವರೇ ಮನುಷ್ಯರಾದಾಗ ಅವರೇ ಸಿಕ್ಕಿ ಬೀಳೋದಿದೆಯಲ್ಲ, ಅದರ ಕಷ್ಟದಲ್ಲಿ ದೇವ್ರುಗಳಿಗೂ ಕಷ್ಟ ಬರುತ್ತೆ. ಇದೆಲ್ಲ ಎಷ್ಟೋ ಕಥೆಗಳು ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಜನಕ್ಕೆ ನಾವು ರೀಚ್ ಮಾಡ್ತೀವಿ. ಹಾಗಾಗಿ ಗೊತ್ತಿಲ್ಲದಿರೋ ಕಥೆ ನೋಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಒಂದು ಖುಷಿ ಕೊಡುತ್ತೆ ಜನಕ್ಕೆ ಬೇರೆ ರೀತಿ. ನೋಡ್ಬೋದು, ಚೆನ್ನಾಗಿದೆ. ಖಂಡಿತ ಆಗುತ್ತೆ ಸರ್, ಅದು ಖಂಡಿತ. ಸರ್ ನಮ್ಮೊಳಗೆ ವೈಬಲ್ಲ. ನೇಚರ್ಲಿ ಸಣ್ಣ ವ್ಯತ್ಯಾಸಗಳು ಬಂದ ತಕ್ಷಣ ಏನೋ ಸಣ್ಣ ಮಳೆ ಬರೋದು, ಎಲ್ಲೋ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು, ಎಲ್ಲೋ ಶಂಖ ಊದೋದು, ಈ ಥರದ್ದು ಏನೇನೋ ಆಗ್ತಾ ಇರುತ್ತೆ. ಅದು ಸೀರಿಯಸ್ಲಿ ನಮಗೆ ಒಂಥರ ಗೂಸ್ ಬಂಪ್ಸ್ ಸ್ಟಾರ್ಟ್ ಆಗುತ್ತೆ.
ಏನೋ ಇದೆಯಲ್ಲಪ್ಪ, ಏನೋ ಒಂದು ವೈಬ್ ಇದೆಯಲ್ಲ, ಏನೋ ಈಗ ನಾವು ಎಲ್ಲೋ ಶೂಟಿಂಗ್ ಮಾಡ್ತಾಯಿದ್ದಾಗ ಆ ಗೆಟಪ್ ಆಗಿ ನಿಂತಿದ್ದಾಗ ಬರ್ತಿದ್ದಾಗೇ ಹಿಂದೆ ಎಲ್ಲ ದೇವಸ್ಥಾನದಲ್ಲಿ ಜೋರು ಗಂಟೆ ಶಬ್ದ ಆಗುತ್ತೆ. ಆ ಟೈಮಲ್ಲಿ ಪೂಜೆ ಶುರು ಆಗಿರುತ್ತೆ. ಏನೋ ಮಳೆ ಮಳೆನೇ ಇಲ್ಲದಿರೋ ಟೈಮ್ ಏನೋ ಸಣ್ಣದಾಗಿ ಮಳೆ ಬಂದಿರುತ್ತೆ, ಸಣ್ಣ ಮಳೆ ಬಂದಿಂಗೆ ಹೋಗುತ್ತೆ. ಈ ಥರ ಏನೇನೋ ಒಂದು ಸಣ್ಣ ನಡೀತಿರುತ್ತೆ. ಸೊ ಏನೋ ಒಂದು ಆಶೀರ್ವಾದ ಇದೆ ಅನಿಸುತ್ತೆ. ಸೀರಿಯಲ್ ನೋಡಿ ಬಹಳ ಚೆನ್ನಾಗಿದೆ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ನೋಡಿ ಹರಿಸಿ ಆಶೀರ್ವದಿಸಿ. ಅಲ್ಟಿಮೇಟ್ಲಿ ಎಲ್ಲ ನಿಮ್ಮ ಕೈಲೇ ಇದೆ. ನಮ್ಮ ಸೀರಿಯಲ್ ಇನ್ನೂ ಎತ್ತರಕ್ಕೆ ಹೋಗುವಂಥದ್ದು. ಕೈ ಹಿಡೀರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.